ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಾವು ಒಂದು ಗಾಡಿನ ನೋಡ್ತೀವಿ. ಇಲ್ಲಿ ಸ್ವಲ್ಪ ಜನ ಮರುಭೂಮಿಗೆ ಯಾವ್ದೋ ಒಂದು ಇನ್ಸೆಕ್ಟ್ ನ ಇಟ್ಕೊಳ್ಳೋಕೆ ಅಂತ ಬಂದಿರ್ತಾರೆ. ಹಾಗಾಗಿ ಅದನ್ನ ಹುಡುಕ್ತಾ ಇರ್ತಾರೆ. ಆ ಟೀಮ್ ಅಲ್ಲಿ ಇರೋ ಒಬ್ಬನಿಗೆ ಆ ಸ್ಪೈಡರ್ ಇರೋ ಒಂದು ಜಾಗ ಗೊತ್ತಾಗುತ್ತೆ. ಹಾಗಾಗಿ ಟೀಮ್ ನೆಲ್ಲ ಕರೀತಾನೆ. ಅವ್ರ ಕೂಡ ಎಲ್ಲ ಬಂದ್ಬಿಟ್ಟು ಒಂದು ಗ್ಯಾಸ್ ನ ಅದ್ರೊಳಗಡೆ ಬಿಡ್ತಾರೆ. ಅದ್ರೊಳಗಡೆ ಬಿಟ್ಟಾದ್ಮೇಲೆ ಅದ್ರಲ್ಲೊಬ್ಬ ಆ ತೋತೊಳಗಡೆ ಬಗ್ಗಿ ನೋಡ್ತಾ ಇರ್ಬೇಕಾದ್ರೆ ಟಕ್ಕನೆ ಒಂದ್ಮೇಲೆ ಒಂದು ಸ್ಪೈಡರ್ ಅಟ್ಯಾಕ್ ಆಗ್ಬಿಡುತ್ತೆ. ಇದರಿಂದ ಬಿದ್ದು ಒದ್ದಾಡ್ತಾ ಇರ್ತಾನೆ. ಮತ್ತೆ ನೋಡ್ತಿದ್ದಂಗಾನೆ ಅಲ್ಲಿ ಸುಮಾರು ಸ್ಪೈಡರ್ಸ್ ಗಳು ಬರ್ತವೆ. ಇದು ನೋಡಿ ಇವ್ರ ಟೀಮ್ ಅಲ್ಲಿರೋರೆಲ್ಲ ಆ ಸ್ಪೈಡರ್ಸ್ ಗಳನ್ನ ಲಾಕ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಇವ್ನಿಗೆ ಖಚಿತ ಇಲ್ಲ, ಇವನಂತೂ ಫುಲ್ ಒದ್ದಾಡ್ತಾ ಇರ್ತಾನಲ್ಲ, ಹಾಗಾಗಿ ಇವ್ನು ಬದುಕೋಕಂತ ಚಾನ್ಸ್ ಇರೋದಿಲ್ಲ. ಇದರಿಂದ ಇವ್ನ ಟೀಮ್ ಅಲ್ಲಿ ಇರೋನು ಅವ್ನ ಇಲ್ಲೇ ಮುಗಿಸ್ಬಿಡು, ಅವ್ನ ಬದುಕಿಸ್ಕೊಳಕಂತ ಆಗಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಅವನು ಕೂಡ ಮಾಡ್ತಾನೆ. ಇವ್ನ ಜೊತೆ ಬಂದಿರೋನ್ನ ಸಾಯಿಸಕ್ ಬಿಡ್ತಾರೆ. ಈ ಸ್ಪೈಡರ್ಸ್ ನೆಲ್ಲ ಯಾಕೆ ಇಟ್ಕೊಳ್ತಿದಾರಪ್ಪ ಅಂದ್ರೆ ಇದು ತುಂಬಾ ಬೆಲೆ ಬಾಳುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರೋ ಒಂದು ಸ್ಪೈಡರ್. ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿಂದ ಸೀನ್ ನಮ್ಗೆ ಕೇಲಬ್ಬನ ಒಬ್ಬ ಹುಡುಗನ ತೋರಿಸ್ತಾನೆ. ಇವನು ತನ್ನ ಗರ್ಲ್ ಫ್ರೆಂಡ್ ಗೆ ಅವಳ ಬರ್ತಡೆಗೆ ಏನೋ ಒಂದು ಗಿಫ್ಟ್ ನ ತಗೊಳಕ್ಕೆ ಅಂತ ಬಂದಿರ್ತಾನೆ, ಜ್ಯುವೆಲರಿನ. ಆದ್ರೆ ಆ ಅಂಗಡಿ ಮಾಲಕ ಇದಾನಲ್ಲ, ಅವನು ಒಂಥರ ಫೇಕ್ ಪ್ರಾಡಕ್ಟ್ಸ್ ಗಳು ತೋರಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನು ನಿನ್ಗೆ ಒರಿಜಿನಲ್ ಪ್ರಾಡಕ್ಟ್ ತೋರಿಸು, ಈ ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಬೇಡ, ನನಗೂ ನಿಮ್ಗೂ ಗೊತ್ತಲ್ಲ, ನಾನು ನಾಳೆ ಫ್ರೆಂಡ್ಸ್ ಅಲ್ವಾ, ನನಗೆ ಒರಿಜಿನಲ್ ಪ್ರಾಡಕ್ಟ್ಸ್ ತೋರಿಸು ಅಂತ ಹೇಳಿ ಕೇಳ್ತಾನೆ. ಅದಕ್ಕೋಸ್ಕರ ಅವನು ಸರಿ ಆಯ್ತು ಬಾ ಅಂದ್ಬಿಟ್ಟು ಒಂದು ರೂಮ್ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅದ್ರೊಳಗಡೆ ಹೋಗ್ಬಿಟ್ಟು ಗಿಫ್ಟ್ ನ ತೆಗಿತಿರ್ಬೇಕಾದ್ರೆ ಇವನ ಕಣ್ಣು ಸೀದಾ ಸ್ಟಾರ್ಟಿಂಗ್ ಅಲ್ಲಿ ನೋಡಿರುವ ಸ್ಪೈಡರ್ ಆ ಸ್ಪೈಡರ್ ಮೇಲೆ ಬೀಳುತ್ತೆ. ಈ ಹುಳಗಳೆಲ್ಲ ತುಂಬಾ ಇಷ್ಟ ಇರುತ್ತೆ ಅವನಿಗೆ. ಹಾಗಾಗಿ ಸ್ಪೈಡರ್ನ ನೋಡ್ಬಿಟ್ಟು ಇದು ನಾನು ತಗೋತೀನಿ, ಇಷ್ಟು ಕೊಡ್ತೀನಿ ಅಂದಾಗ ಅವನು ಕೂಡ ತಗೊಂಡು ಹೋಗು ಅಂತ ಹೇಳ್ತಾನೆ. ಆ ಸ್ಪೈಡರ್ನ ಎತ್ಕೊಂಡು ಮನೆಗೆ ಬರ್ತಾನೆ. ಮನೆ ಒಳಗಡೆ ಬಂದಾಗ ಆ ಒಂದು ಅಪಾರ್ಟ್ಮೆಂಟ್ ಕ್ಲೀನರ್ ಹೀಗೆ ಕಸನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಹುಡುಗರು ಬಂದು ಪಟಾಕಿ ಹೊಡಿತಾರೆ. ಹಾಗಾಗಿ ಆ ಹುಡುಗರಿಗೆ ಬೈದ್ಬಿಟ್ಟು ಅವನು ಆ ಪಟಾಕಿಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನೆ. ತನ್ನ ರೂಮ್ ಕಡೆಗೆ ಹೋಗ್ತಾ ಇರ್ತಾನೆ. ತನ್ನ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಈ ನೈಕಿ ಶೂಗಳನ್ನ ಸೇಲ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬರ್ತಾನೆ. ಆಗ ಅಲ್ಲಿಗೆ ಇವನ್ ಫ್ರೆಂಡು ಮ್ಯಾಥ್ಯೂ ಬರ್ತಾನೆ. ಈ ಮ್ಯಾಥ್ಯೂ ಈ ಪಾರ್ಕಿಂಗ್ ಅಲ್ಲಿ ಸೈಕಲ್ ಎಲ್ಲ ಕತ್ಕೊಂಡ್ ಇಲ್ಲತ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನು ಅವನಿಗೆ ಬೈತಾ ಇರ್ತಾನೆ. ಇದಾದ್ಮೇಲೆ ಇವನು ಸೀದಾ ತನ್ನ ಮನೆಗೆ ಬರ್ತಾನೆ. ತನ್ನ ಮನೆಗೆ ಬಂದಾಗ ಇವ್ರ ತಂಗಿ ಆ ಮನೆಯಲ್ಲ ವಸ್ತುಗಳನ್ನು ರಿನೋವೇಷನ್ ಮಾಡ್ತಾ ಇರ್ತಾಳೆ. ಮನೆನ ಸ್ವಲ್ಪ ಏನೇನು ಡ್ಯಾಮೇಜ್ ಆಗಿದೆ ಅಲ್ಲೇ ಹೊಡೆದಾಗ ಮತ್ತೆ ಸರಿ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಇವ್ರು ಬೈತಾ ಇರ್ತಾನೆ. ಯಾಕಂದ್ರೆ ಇವ್ರ ತಾಯಿ ಕೆಲವು ವಸ್ತುಗಳನ್ನೆಲ್ಲ ಅವಳು ಸ್ವಲ್ಪ ಹಾಳು ಮಾಡ್ಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಬೈತಾ ಇರ್ತಾನೆ. ನಾನು ವಸ್ತುಗಳನ್ನ ನೀನ್ ಮುಟ್ಬೇಡ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಇವನು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗ್ಬಿಟ್ಟು ಬಂದ್ ನೋಡಿದಾಗ ಇವ್ರ ತಂಗಿ ಆ ರೂಮಲ್ಲಿರೋ ಎಲ್ಲ ಲೈಟ್ಗಳನ್ನ ಆಫ್ ಮಾಡಿರ್ತಾಳೆ. ನೋಡಿದ್ರೆ ಈ ಕೇಲಪ್ ಇದನ್ನಾಳೆ ಇವನು ಸುಮಾರು ಈ ಹುಳಗಳನ್ನೆಲ್ಲ ಸಾಕೊಂಡಿರ್ತಾನೆ. ಚೇಳಾಗಿರ್ಬೋದು ಸಮಥಿಂಗ್ ಡಿಫ್ರೆಂಟ್ ಆಗಿರೋ ಹುಳಗಳನ್ನೆಲ್ಲ ಸಾಕೊಂಡಿರ್ತಾನೆ. ಆ ಹುಳುಗಳಿಗೆ ಬೇಕಾಗಿರುವಂತಹ ಟೆಂಪರೇಚರ್ಗೆ ಆ ಒಂದು ಲೈಟ್ ನ ಸೆಟ್ ಮಾಡಿಟ್ಟಿರ್ತಾನೆ. ಇವ್ರ ತಂಗಿ ಲೈಟ್ ನ ಆಫ್ ಮಾಡ್ಬಿಟ್ಟಿರ್ತಾಳೆ. ಅದರಿಂದ ಕೋಪ ಬಂದ್ಬಿಡುತ್ತೆ ಅವನಿಗೆ. ಇವ್ನು ತಂದಿರ್ತಾನಲ್ಲ ಸ್ಪೈಡರ್ನ, ಅದನ್ನ ಒಂದು ಶೂ ಬಾಕ್ಸ್ ಒಳಗಡೆಗೆ ಹಾಕ್ಬಿಡ್ತಿದ್ದಾನೆ. ಶಿಸ್ತಾಗಿ ಇವ್ರ ತಂಗಿ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವ್ರ ತಂಗಿಗೆ ಸರಿಯಾಗಿ ಬೈತಾನೆ. ಈ ರೀತಿ ನಾನು ಹುಳಗಳನ್ನ ಸಾಕ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋ ಟೆಂಪರೇಚರ್ ಲೈಟ್ ಆನ್ ಮಾಡಿ ಕರ್ತೀನಿ ಅಂತ ಆಫ್ ಮಾಡಿದೆ ಅಂತ. ಅವಳು ಕೂಡ ನೀನ್ ಹುಳಗಳನ್ನ ಸಾಕೊಂಡು ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಗ್ತೈತಿ, ಅರ್ಥ ಆಗ್ತೈತೆ ನಿನ್ಗೆ ಅಂದಾಗ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನೆಲ್ಲ ನನ್ನ ರೂಮ್ಗೆ ಬರಬಾರ್ದು ಅಂತ ಬೈತಾ ಇರ್ತಾನೆ. ಇವಳ ತಂಗಿಗೆ ಇಲ್ಲಿರೋದಕ್ಕೆ ಇಷ್ಟ ಇರೋದಿಲ್ಲ. ಇವ್ರು ಇದ್ದಂತಹ ಮನೆನ ಮಾರ್ಬಿಟ್ಟು ಇವಳ್ದೆ ಒಂದು ಓನ್ ಬಿಸ್ನೆಸ್ ಮಾಡ್ಕೊಂಡು, ಆದ್ರೆ ಇದು ಇವನ್ಗೆ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಇವ್ರ ತಾಯಿ ಇದ್ದಂತಹ ಒಂದು ಮನೆ, ಅವ್ರ ತಾಯಿ ಬದುಕಿರೋದಿಲ್ಲ, ಅವರ ಒಂದು ಮೆಮೊರೀಸ್ ಇದೆ ಇಲ್ಲಿ, ನಾವು ಈ ಜಾಗ ಎಲ್ಲೂ ಬಿಟ್ಟು ಹೋಗ್ಬಾರ್ದು ಅಂತ ಹೀಗೆ ಇವರಿಬ್ಬರು ಜಗಳ ಆಡ್ಬಿಟ್ಟು ಕೇಲಪ್ ಇದ್ದಾನಲ್ಲ ಅವನು ಉಕ್ಲಾಡಿ ಅವನು ಒಂದು ಆಂಟಿ ಮನೆಗೆ ಒಂದು ಪಾರ್ಟಿಗೆ ಹೋಗ್ತಾನೆ. ಈ ಆಂಟಿನ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ತನ್ನ ಮಕ್ಳು ತರನೇ ನೋಡ್ಕೊಂಡಿರ್ತಾಳೆ. ಅದ್ರಲ್ಲಿ ಇವ್ರಮ್ಮ ಇವರು ಇಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಇವ್ರಮ್ಮ ತೀರೋಗಿರ್ತಾರಲ್ಲ, ಇವ್ರುಗಳನ್ನ ಚಿಕ್ಕ ವಯಸ್ಸಲ್ಲಿ ಇವರೇ ನೋಡ್ಕೊಂಡಿರ್ತಾರೆ. ಹಾಗಾಗಿ ಆ ಆಂಟಿ ಒಂದು ಪಾರ್ಟಿ ಕೊಟ್ಟಿರ್ತಾರೆ, ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಈ ಕಡೆ ನೋಡಿದ್ರೆ ಇವನು ಅವಾಗ್ಲೇ ಒಂದು ಶೂ ಬಾಕ್ಸ್ ಒಳಗಡೆ ಹಾಕಿದ್ನಲ್ಲ ಆ ಸ್ಪೈಡರು, ಆ ಶೂ ಬಾಕ್ಸ್ ತೂತಾಗ್ಬಿಟ್ಟಿರುತ್ತೆ. ಅದರಿಂದ ಸ್ಪೈಡರು ಆಚೆ ಹೋಗ್ಬಿಡುತ್ತೆ. ಆ ಪಾರ್ಟಿಲಿ ಕೇಲಪ್ನ ಒಬ್ಬ ಫ್ರೆಂಡ್ ತುಮಾನಿ ಅಂತ ಕೇಲಪ್ ಹೆಂಗಿರೋ ಶೂನ ಸೇಲ್ ಮಾಡ್ತಾ ಇರ್ತಾನಲ್ಲ, ಹಾಗಾಗಿ ನಂಗೊಂದು ಶೂನ ಕೊಡು ಅಂತ ಅಮೌಂಟ್ ನ ಕೊಟ್ಟಿರ್ತಾನೆ. ಅವನು ಕೂಡ ಸರಿ ಆಯ್ತು ನಿಂಗೆ ನಾಳೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಪಾರ್ಟಿನ ಎಂಜಾಯ್ ಮಾಡ್ತಾನೆ. ಮತ್ತೆ ಆ ಪಾರ್ಟಿನ ಎಂಜಾಯ್ ಮಾಡ್ಕೊಂಡು ತನ್ನ ಮತ್ತೆ ಇನ್ಸೆಕ್ಟ್ ಇರೋಂತ ಒಂದು ರೂಮ್ಗೆ ವಾಪಸ್ ಬರ್ತಾನೆ. ಅಲ್ಲಿ ನೋಡಿದ್ರೆ ಮತ್ತೆ ಲೈಟ್ ಆಫ್ ಆಗಿರುತ್ತೆ. ಮತ್ತೆ ಇವನು ಆನ್ ಮಾಡ್ತಾನೆ ಅವ್ರ ತಂಗಿನ ಬೈಕೊಂಡು. ಮತ್ತೆ ಸ್ಪೈಡರ್ ಎತ್ಕೊಂಡು ಅದಕ್ಕೊಂದು ಜಾಗ ಕೊಡೋಣ ಅಂತ ನೋಡ್ತಾನೆ. ಬಟ್ ಅದ್ರ ನೋಡಿದ್ರೆ ಅಲ್ಲಿ ಸ್ಪೈಡರೇ ಕಾಣಿಸ್ತಾ ಇರೋದಿಲ್ಲ. ಇವನಿಗೆ ಒಂದು ನಿಮಿಷ ಭಯ ಹೋಗ್ಬಿಡುತ್ತೆ. ಮತ್ತೆ ಹಾಗೆ ಶೂ ಬಾಕ್ಸ್ ನೋಡ್ತಾನೆ, ಅದು ಬೇರೆ ಅರ್ಧ ಹೋಗ್ಬಿಟ್ಟಿರುತ್ತಲ್ಲ. ಹಾಗೆ ಆ ಮನೆನೆಲ್ಲ ಹುಡುಕಾಡ್ತಾನೆ ಸ್ಪೈಡರ್ ಎಲ್ಲರೂ ಕೂತ್ಕೊಂಡಿದ್ಯಾ ಅಂತ. ಬಟ್ ಅವ್ನಿಗೆ ಆ ಸ್ಪೈಡರ್ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಮತ್ತೆ ಆ ಸ್ಪೈಡರ್ ಕೆಲವು ಮೊಟ್ಟೆ ಇಟ್ಟಿರೋದನ್ನ ಇವ್ನು ನೋಡ್ತಾನೆ. ಅದು ಫುಲ್ ದೊಡ್ಡದಾಗೆ ಇಟ್ಟಿರುತ್ತೆ ಸರಿಯಾಗಿ. ಇದರಿಂದ ನೈಟ್ ಆಗ್ಬಿಟ್ಟಿರುತ್ತಲ್ಲ, ನಾಳೆ ಹುಡುಕೋಣ ಅನ್ಬಿಟ್ಟು ಏನ್ ಮಾಡ್ತಾನೆ, ಆ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಹಾಗೆ ಬಂದ್ಬಿಡ್ತಾನೆ ಇವನು. ಇಲ್ಲಿಂದ ಸೀನು ನಾಳೆ ಬ್ಲ್ಯಾಕ್ ಶಿಫ್ಟ್ ಆಗುತ್ತೆ. ಇಲ್ಲಿ ಕೇಲಪ್ ಎದ್ದಿದ ತಕ್ಷಣ ಇವನು ಹಳೆ ಫ್ರೆಂಡು ಜಾರ್ಡಿನ ನೋಡ್ತಾನೆ. ಇವರಿಬ್ರು ಕೂಡ ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸು. ಆದ್ರೆ ಈ ಜಾರ್ಡಿ ಕಂಡ್ರೆ ಇವನ್ಗಾಗೋದೇನಿಲ್ಲ. ಅದ್ ಯಾಕೆಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಜಾರ್ಡಿನ ಗರ್ಲ್ ಫ್ರೆಂಡ್ ಆದ ಲೀಲಾನು ಕೂಡ ಬಂದಿರ್ತಾಳೆ. ಕೇಲಪ್ನ ತಂಗಿ ಅವಳ ಮನೇನ ಸ್ವಲ್ಪ ರೆನೋವೇಷನ್ ಮಾಡ್ತಾ ಇರ್ತಾಳಲ್ಲ, ಅದಕ್ಕೋಸ್ಕರ ಹೆಲ್ಪ್ ಮಾಡಕ್ಕೆ ಅನ್ಬಿಟ್ಟು ಇವರಿಬ್ರು ಕೂಡ ಬಂದಿರ್ತಾರೆ. ಆದ್ರೆ ಕೇಲಬ್ಗೆ ಇವರಿಬ್ರು ನೋಡಿ ಖುಷಿ ಆಗೋದಿಲ್ಲ, ನಾರ್ಮಲ್ ಸುಮ್ಮನೆ ಇರ್ತಾನೆ. ಇದಾದ್ಮೇಲೆ ತೊಮಾನಿ ಶೂನ ಕೇಳಿರ್ತಾನಲ್ಲ, ಅವನ ಹತ್ರ ಹೋಗ್ಬಿಟ್ಟು ಆ ಶೂನು ಕೂಡ ತೋರಿಸ್ಬಿಟ್ಟು ಅವನಿಗೆ ಕೊಡ್ತಾನೆ. ತೊಮಾನಿಗೆ ಆ ಶೂನ ನೋಡಿ ತುಂಬಾ ಖುಷಿ ಪಡ್ತಾನೆ. ಇದನ್ನ ಹಾಕೊಂಡು ಟ್ರೈ ಮಾಡ್ಬೇಕು ನಾನು ಇವಾಗ್ಲೇ ಅನ್ಬಿಟ್ಟು ಅದನ್ನ ಇಸ್ಕೊಂಡು ಹಾಕೊಡಕ್ಕೆ ಅಂತ ಅವನ ಒಂದು ಮನೆ ಹತ್ರ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಅವನು ಒಂದು ಹಳೆ ಶೂನ ಕಿದ್ ಬಿಸಾಕಿ ಆ ಹೊಸ ಶೂನ್ ಹಾಕೋತಾ
ಮಾಡ್ತಿರ್ಬೇಕಾದ್ರೆ ಅವ್ನ ಕಾಲಿಗೆ ಏನೋ ಕಚ್ಬಿಡುತ್ತೆ. ನೋಡ್ತಿದ್ದಂಗೆ ಅದರಿಂದ ಒಂದು ಸ್ಪೈಡರ್ ಆಚೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಹೊಡೆದಲ್ಲೇ ಸಾಯಿಸಾಕ್ಬಿಡ್ತಾನೆ. ಇದು ಬೇರೆ ಯಾವ್ದು ಸ್ಪೈಡರ್ ಅಲ್ಲ, ಇದು ಅದೇ ಸ್ಪೈಡರ್. ಮತ್ತೆ ಇವನು ಆ ಶೂ ಒಳಗಡೆ ನೋಡ್ತಾನೆ, ಅದ್ರೊಳಗಡೆ ಎಷ್ಟೊಂದು ಸ್ಪೈಡರ್ ಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಆಚೆ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ ಜಾರ್ಡಿ ಮತ್ತೆ ಮ್ಯಾಥ್ಯೂಸ್ ಇವನು ಒಂದು ಇನ್ಸೆಕ್ಟ್ ಸಾಕಿರ್ತಾನಲ್ಲ ಆ ಒಂದು ರೂಮ್ ನ ನೋಡ್ತಾ ಇರ್ತಾರೆ. ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಕೆಲವ್ ಬರ್ತಾನೆ. ಕೆಲವ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀರಾ ನೀವೆಲ್ಲ, ನನ್ನ ರೂಮ್ ಇಂದ ಆಚೆ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಇವಳ ತಂಗಿ ಮತ್ತೆ ಎಲ್ಲರೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಅವರೆಲ್ಲರೂ ಕೂಡ ಆ ಒಂದು ಇನ್ಸೆಕ್ಟ್ ಗಳನ್ನ ನೋಡ್ತಾ ಇರ್ತಾರೆ. ಹಾಗಾಗಿ ಇನ್ನು ಕೋಪಿಸ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಹೋಗಿ ಅಂದ್ಬಿಟ್ಟು ಬೈದೆ ಕಳಿಸ್ಬಿಡ್ತಾನೆ. ಅವರು ಎಲ್ಲರೂ ಕೂಡ ಸರಿ ಏನಾರು ಮಾಡ್ಕೊಳಪ್ಪ ನೀನು ಅಂದ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಅವರು ಕೂಡ ಇಲ್ಲಿ ತೊಮನಿ ಬಿತ್ಕೊಂಡು ಓದಾಡ್ತಾ ಇರ್ತಾನೆ. ಕೇಳಬ್ಬ ಇವನ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಅದು ರಿಂಗ್ ಆಗ್ತಾ ಇರುತ್ತಲ್ಲ, ಆ ಕಾಲ್ ನ ಎತ್ತಾನ ಅಂತ ಹೋಗ್ತಾ ಇರ್ತಾನೆ. ಆಗ್ತಾನೆ ಇರೋದಿಲ್ಲ. ಇನ್ನು ಒಳಗಡೆ ಇನ್ಫೆಕ್ಟ್ ಆಗ್ಬಿಟ್ಟು ಆ ವಿಷ ಏರ್ಬಿಟ್ಟು ತಾಯ ಪರಿಸ್ಥಿತಿಗೆ ಹೋಗ್ತಾ ಇರ್ತಾನೆ. ಮತ್ತೆ ನೋಡ್ತಿದ್ದಂಗೆ ಇವನು ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಈ ಜಾರ್ಡಿಯೋ ಮತ್ತೆ ಈ ಮ್ಯಾಥ್ಯೂಸ್ ಒಂದು ಕಸಾನ ಬಿಸಾಕಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ಅಪಾರ್ಟ್ಮೆಂಟ್ ಒಬ್ಬ ತಾತ ಬಂದ್ಬಿಟ್ಟು ನೀವ್ಯಾರಾದ್ರೂ ತುಮಾನಿನ ನೋಡಿದ್ರೆ ಅವ್ನ ಯಾವಾಗ್ಲಿಂದ ಬಡ್ಕೋತೈತೆ ಅಂತಾಗ ಇವರು ಕೂಡ ಏನ್ ಬಡ್ಕೋತಾ ಇದೆ ಅನ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ನೋಡ್ತಾರೆ. ಮನೆ ಡೋರ್ ಲಾಕ್ ಆಗಿರುತ್ತೆ. ಇದರಿಂದ ಅಲ್ಲಿ ಎಲ್ಲ ಜನ ಸ್ವಲ್ಪ ಸೇರ್ಕೊಂಡ್ಬಿಟ್ಟು ಈ ಡೋರ್ ನ ಹೊಡೆದಾಕ್ಬೇಕು ಅಂದ್ಬಿಟ್ಟು ಆ ಡೋರ್ ನ ಹೊಡೆದಾಕ್ಬಿಡ್ತಾರೆ. ಹೊಡೆದಾಕ್ ನೋಡಿದಾಗ ಅಲ್ಲಿ ತೊಮಾನಿ ಸತ್ತು ಬಿದ್ದಿರ್ತಾನೆ. ಇದರಿಂದ ಪೊಲೀಸ್ ಆಫೀಸ್ನ ಕರೆಸ್ತಾರೆ. ಆ ಪೊಲೀಸ್ ಆಫೀಸರು ಕೂಡ ಇವನು ಹೇಗೆ ಸತ್ತೋದ ಅಂತ ಗೊತ್ತಾಗೋವರೆಗೂ ಯಾರು ಕೂಡ ಇಲ್ಲಿಂದ ಆಚೆ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಅಪಾರ್ಟ್ಮೆಂಟ್ ಅಲ್ಲಿರೋ ನಮ್ಮ ಈ ತೊಮನಿಗೆ ಏನಾದ್ರು ಮಾದಕ ವಸ್ತು ಏನಾದ್ರು ಕೊಟ್ಟೇನೋ ಅಂತ ಇವ್ರು ಅವನ ಮೇಲೆ ಜಗಳ ಬಿಡ್ತಾನೆ. ಅವ್ನು ಕೂಡ ನಾನೇ ಕೊಡ್ಲಿ ಅಂತ ಇಬ್ರು ಕೂಡ ಜಗಳ ಆಡ್ತಾ ಇರ್ತಾರೆ. ಮತ್ತೆ ತೊಮನಿನ ಡೆಡ್ ಬಾಡಿನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾರೆ. ಮನೆಗೆ ಬಂದ್ಬಿಟ್ಟು ಹಾಗೆ ಒಂದು ಸಾವು ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವಳ ತಂಗಿ ಮೆನೋನು ಇನ್ನೇನಾದ್ರು ತುಮಾನಿಗೆ ಈ ಮಾದಕ ವಸ್ತು ಏನಾರು ಕೊಟ್ಟ ಅಂತ. ಅದಕ್ಕೆ ಅವನು ಕೂಡ ಇವ್ರ ತಂಗಿ ಮೇಲೆ ಕೊಡ್ತಾನೆ ಚೆನ್ನಾಗಿ. ನಾನೇ ತಗೊಂಡು ಕೊಡ್ಲಿ, ನನಗೆ ಮುಚ್ಚಿಡ್ದಿದ್ಯಾ ಅಂತ. ಮತ್ತೆ ಇದ್ರ ಮೇಲೆ ನಮಗೆ ಆ ಬಿಲ್ಡಿಂಗ್ ನ ಕ್ಲೀನರ್ ನ ತೋರಿಸ್ತಾರೆ. ಇಲ್ಲಿ ಒಂದು ಜಾಗಕ್ಕೆ ಕ್ಲೀನ್ ಮಾಡಂತ ಬಂದಾಗ ಅಲ್ಲಿ ಕೆಲವು ಸ್ಪೈಡರ್ಸ್ ಗಳನ್ನ ನೋಡ್ತಾ ಇಲ್ಲ ಈ ಒಂದು ಲೇಡಿ. ಆ ಸ್ಪೈಡರ್ ನ ಸಾಯಿಸ್ಬೇಕು ಅಂದ್ಬಿಟ್ಟು ಕೆಲವು ಸ್ಪ್ರೇ ನ ತಗೊಂಡ್ಬಿಟ್ಟು ಆ ಒಂದು ಜಾಗದಲ್ಲಿ ಸ್ಪ್ರೇ ಮಾಡ್ತಾ ಇರ್ತಾಳೆ. ಈ ಕಡೆ ಲೀಲಾ ಹ್ಯಾಂಡ್ ವಾಶ್ ಮಾಡ್ಕೊತಿರ್ಬೇಕಾದ್ರೆ ಅವಳು ಇದ್ದಂತ ಒಂದು ಬಾತ್ರೂಮ್ ಒಳಗಡೆ ಸುಮಾರು ಈ ಸ್ಪೈಡರ್ಸ್ ಗಳು ಅವ್ರ ಒಳಗಡೆ ಬರ್ತವೆ. ಇವಳು ಅದ್ರಲ್ಲಿರೋ ಒಂದು ಸ್ಪೈಡರ್ ನ ನೋಡಿ ಎದುರುಕೊಂಡ್ಬಿಟ್ಟು ಒಂದು ಬಾಟ್ ಒಳಗಡೆ ಹೋಗಿ ಅವ್ರು ಚಿಕ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಮತ್ತೆ ಇವಳನ್ನ ಒಂದು ಬಾಯ್ ಫ್ರೆಂಡ್ ನ ಹೋಗ್ತಾನೆ. ಅವನು ಕೂಡ ಬಂದ್ಬಿಟ್ಟು ಏನಾಯ್ತು ಅಂತಂದಾಗ ಅಲ್ಲೊಂದು ಸ್ಪೈಡರ್ ಇದೆ ನೋಡೋದನ್ನ ಹೊಡೆದು ಸಾಯಿಸು ಅಂತ ಹೇಳ್ತಾ ಇರ್ತಾಳೆ. ಕೆಲವು ಬೇಡ ಅದನ್ನ ಸಾಯಿಸ್ಬೇಡ, ಅದನ್ನ ಲಾಕ್ ಮಾಡ್ಕೊಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಆ ಒಂದು ಸ್ಪೈಡರ್ ಕಥೆನ ಮುಗಿಸು ಅಂತ ಹೇಳಿದಕ್ಕೆ ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಒಂದು ಸ್ಪೈಡರ್ ನ ಒಂದು ಬಟ್ಟೆಯಿಂದ ಹಾಕಿ ಮುಗಿಸ್ಬಿಡ್ತಾನೆ. ಆದ್ರೆ ಆ ಬಟ್ಟೆ ಎತ್ತಿ ನೋಡಿದಾಗ ಆ ಬಾತ್ರೂಮ್ ಒಳಗಡೆ ಇಷ್ಟೊಂದು ಸ್ಪೈಡರ್ಸ್ ಬಂದ್ಬಿಡ್ತವೆ. ಇದನ್ನ ನೋಡ್ಬಿಟ್ಟು ಲೀಲನ ಆಚೆ ಕರ್ಕೊಂಡ್ಬಿಟ್ಬಿಟ್ಟು ಇವರೆಲ್ಲರೂ ಕೂಡ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಆ ಡೋರ್ ತುಂಬಾ ಟೇಪ್ ನೋಡ್ಬಿಡ್ತಾರೆ. ಮ್ಯಾಥ್ಯೂಸ್ ಇದಾನಲ್ಲ ಅವನು ಲವ್ ನಿನ್ಗೆ ಗೊತ್ತಿರುತ್ತೆ ಈ ಸ್ಪೈಡರ್ಸ್ ಎಲ್ಲ ಹೆಂಗ್ ಬಂತು ಅಂತ, ಹೇಳು ನಿಜ ಹೇಳು ಅಂತ ಎಲ್ಲರೂ ಕೂಡ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾರೆ. ಇವನು ನಂಗೆ ಗೊತ್ತಿಲ್ಲ ಅಂತ ಇರ್ತಾನೆ. ಬಟ್ ಅವ್ರು ಬಿಡೋದೇ ಇಲ್ಲ. ಹೌದು ನಾನೊಂದು ಸ್ಪೈಡರ್ ನ ತಗೊಂಡ್ ಬಂದಿದ್ದೆ, ಅದು ನೋಡಕ್ ಚಿಕ್ಕದಾಗಿದ್ದು ಇಷ್ಟೊಂದು ದೊಡ್ಡದಾಗಿರ್ಲಿಲ್ಲ. ಮತ್ತೆ ಆ ಸ್ಪೈಡರ್ ತಂದಿದ್ದ ಒಂದು ಬಾಕ್ಸ್ ಕೂಡ ತೋರಿಸ್ತಾನೆ. ಇವರು ಅದ್ರಲ್ಲಿರೋ ಒಂದು ಬಾಕ್ಸ್ ನ ನೋಡಿದ ತಕ್ಷಣ ಅದ್ರೊಳಗಡೆ ಎಷ್ಟೊಂದು ಸ್ಪೈಡರ್ಸ್ ಗಳು ಮರಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಟೇಪ್ ಹೊಡೆದು ಬಿಡ್ತಾರೆ. ಇಲ್ಲಿ ನಮ್ಗೆ ಆ ಬಿಲ್ಡಿಂಗ್ ಕ್ಲೀನರ್ ನ ಮತ್ತೆ ತೋರಿಸ್ತಾರೆ. ಅವಳಿಗೆ ಕೆಲವು ಈ ಸ್ಪೈಡರ್ ಕಟ್ಟಿರೋ ಜಾಲರೆಗಳು ಅಂದ್ರೆ ಈ ಸ್ಪೈಡರ್ ವೆಬ್ ಇಂದ ಕಟ್ಕೊಂಡೋಗಿರುತ್ತಲ್ಲ ಅದು ಕಾಣಿಸುತ್ತೆ ಇವಳಿಗೆ. ಇವಳು ಅದನ್ನ ಫಾಲೋ ಮಾಡ್ಕೊಂಡು ಒಂದ್ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಅಟ್ಟ ತರ ಇರುತ್ತೆ. ಅದ್ರ ಮೇಲೆ ಹತ್ಬಿಟ್ಟು ನೋಡಿದಾಗ ಅಲ್ಲಿ ಎಷ್ಟೊಂದು ಸ್ಪೈಡರ್ಸ್ ಗಳಿರುತ್ತೆ. ಇದರಿಂದ ಇವಳು ಮತ್ತೆ ಸ್ಪ್ರೇನ ಹೊಡಿಯಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಈ ಸಲ ಅವುಗಳು ಇವುಗಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಅಟ್ಯಾಕ್ ಮಾಡಿ ಇವಳ ಕಥೆಯನ್ನು ಕೂಡ ಮುಗಿಸಾಕ್ಬಿಡ್ತವೆ. ಮತ್ತೆ ಇದಾದ್ಮೇಲೆ ಇವರೆಲ್ಲರೂ ಕೂಡ ಇಲ್ಲಿಂದ ಆಚೆ ಹೋಗ್ಬಿಡೋಣ ಬರ್ರಿ, ಇಲ್ಲಿ ಬೇಡ, ಇಲ್ಲಿದ್ರೆ ಆ ಸ್ಪೈಡರ್ಸ್ ಗಳು ಅಟ್ಯಾಕ್ ಮಾಡಿ ನಮ್ಮನ್ನು ಕೂಡ ಮುಗಿಸ್ಬಿಡ್ತವೆ ಅಂತ ಹೇಳ್ತಾ ಇರ್ತಾನೆ. ಆಗ ಕೇಳಬೇಕನಲ್ಲ ನೀವು ಬೇಕಿದ್ರೆ ಹೋಗ್ರಿ, ನಾನು ಎಲ್ಗೂ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇವನ್ ತಂಗಿ ಕೂಡ ಹಿಂಗೆ ತಿಕ್ಲಿಡ್ತಿದೇನೋ ಬಾರಿ ಇಲ್ಲಿಂದ ಹೋಗೋಣ ಅಂತ ಅವನಿಗೆ ಬೈತಾ ಇರ್ತಾಳೆ. ಆಗ ಇವನು ತಂಗಿ ಮೇಲೆ ರೇಗಾಡ್ಬಿಡ್ತಾನೆ ಚೆನ್ನಾಗಿ. ನಿನ್ಗೆ ನನ್ನಿಂದ ದೂರ ಹೋದ್ರೆ ಸಾಕ್ತಾನೆ, ಹೋಗು ನೀನ್ ಇಲ್ಲಿಂದ, ನಿನ್ಗೆ ಯಾರ ಬಗ್ಗೆ ಯೋಚನೆ ಇಲ್ಲ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ನಮ್ಮೂರೇ, ಇಲ್ಲಿರೋ ಜನಗಳೆಲ್ಲ ನಂಗೆ ಅಣ್ಣ ತಮ್ಮದಿರಿದ್ದಂಗೆನೆ, ನಾನು ಇವ್ರನ್ನೆಲ್ಲಾರು ಬಿಟ್ಟು ಬರಕ್ಕಾಗಲ್ಲ, ನೀನ್ ಬೇಕಿದ್ರೆ ಇಲ್ಲಿಂದ ಹೋಗು ಅಂತ ಚೆನ್ನಾಗಿ ಬಿಟ್ಬಿಡ್ತಾನೆ. ಹಾಗಾಗಿ ಅವಳು ಬೇಜಾರು ಮಾಡ್ಕೊಂಡು ಏನೋ ಹೊಂಟೋಗ್ಬಿಡ್ತಾಳೆ. ಬೇರೆ ರೂಮ್ಗೆ ಹೋಗ್ತಾಳೆ ಅಷ್ಟೇ, ಅಪಾರ್ಟ್ಮೆಂಟ್ ಬಿಟ್ಟು ಹೋಗೋದಿಲ್ಲ. ಮತ್ತೆ ಜಾರ್ಡಿ ಹತ್ರ ಇವನು ನಂಗೆ 15 ನಿಮಿಷ ಟೈಮ್ ಕೊಡು, ಇಲ್ಲಿರೋ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿರೋ ಜನರನ್ನೆಲ್ಲ ಕರ್ಕೊಂಬತ್ತೀನಿ, ಎಲ್ಲರೂ ಕೂಡ ಎಂದು ಒಟ್ಟಿಗೆ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅವನು ಕೂಡ ಸರಿ 15 ನಿಮಿಷ ಕೊಡ್ತೀನಿ, ಆದಷ್ಟು ಬೇಗ ಎಲ್ಲರೂ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಇವನು ಹೊಂಟೋಗ್ಬಿಡ್ತಾನೆ ಆ ರೂಮ್ಗೆ. ಇಲ್ಲಿ ಕೇಳಬು ಮತ್ತೆ ಮ್ಯಾಥ್ಯೂಸ್ ಪ್ರತಿಯೊಂದು ಅಪಾರ್ಟ್ಮೆಂಟ್ ಅಲ್ಲಿರೋ ಜನರಿಗೆಲ್ಲ ಹೋಗ್ಬಿಟ್ಟು ಹೇಳ್ತಾನೆ ಒಂದು ಸ್ಪೈಡರ್ ಇದೆ, ಆದಷ್ಟು ಬೇಗ ಆಚೆ ಹೋಗ್ಬಿಡೋಣ ಬರ್ರಿ, ಇಲ್ಲಾಂದ್ರೆ ಮುಗಿಸ್ಬಿಡೋದು ನಿಮ್ನ ಅಂತ. ಅಲ್ಲಿರೋ ಯಾರು ಇವ್ನ ಮಾತನ್ನ ಕೇಳ್ತಾ ಇರೋದಿಲ್ಲ. ಪರವಾಗಿಲ್ಲ ನಾನು ಅದನ್ನ ನೋಡ್ಕೋತೀನಿ. ಬಟ್ ಆದ್ರೆ ಈ ಸ್ಪೈಡರ್ಸ್ ಗಳೆಲ್ಲ ಆ ಒಂದು ಅಪಾರ್ಟ್ಮೆಂಟ್ ಕವರ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಒಂದಕ್ಕೊಂದು ಜಾಸ್ತಿ ಆಗ್ತಾನೆ ಇರುತ್ತದು. ಯಾಕೆಂದ್ರೆ ಒಂದು ಸತು ಹೋದ್ರೆ ಅದರಿಂದ ಸುಮಾರು ಬೇಕಾದಷ್ಟು ಸ್ಪೈಡರ್ ಗಳು ಉತ್ಪತ್ತಿ ಆಗ್ಬಿಡುತ್ತೆ. ಇವ್ರು ಇದಾದ್ಮೇಲೆ ಕ್ಲಾಡಿಯೋ ಆಂಟಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋಣ ಅಂತ ಅವ್ರ ಮನೆ ಒಳಗಡೆ ಬರ್ತಾರೆ. ಡೋರ್ ಲಾಕ್ ಆಗಿರುತ್ತೆ. ಡೋರ್ ನೋಡಿದಾಗ ಆ ಕ್ಲಾಡಿಯೋ ಆಂಟಿನೂ ಕೂಡ ಬಿಟ್ಟಿರೋದಿಲ್ಲ, ಮುಗ್ಸಾಕ್ಬಿಟ್ಟಿರ್ತವೆ. ಇಲ್ಲಿದ್ರೆ ಇನ್ನು ಸೇಫ್ ಇಲ್ಲ, ಇಲ್ಲಿಂದ ಹೊಂಟೋಗ್ಬಿಡೋಣ ಬಾ ಅಂತ ಅಲ್ಲಿಂದ ಹೋಗಕ್
ರೆಡಿ ಆಗ್ಬಿಡ್ತಾನೆ, ಬಾ ಅಂತ ಅಲ್ಲಿಂದ ಹೋಗಕ್ ರೆಡಿ ಆಗ್ಬಿಡ್ತಾರೆ ಇವರು. ಇಲ್ಲಿ ಇವರು ಆ ಸ್ಪೈಡರ್ಸ್ ಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇರ್ತಾರೆ. ಆಗ ಇವರು ಆ ರೂಮ್ ಅಲ್ಲಿ ಇದ್ದಂತ ಒಂದು ಬಾತ್ರೂಮ್ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಆ ಒಂದು ನಾಯಿ ಇರುತ್ತಲ್ಲ ಅದನ್ನು ಕೂಡ ಬಿಟ್ಟಿರೋದಿಲ್ಲ, ಅದನ್ನು ಕೂಡ ಮುಗಿಸ್ಬಿಟ್ಟಿರುತ್ತೆ. ಇನ್ನಿಲ್ಲಿದ್ರ ಆಗಲ್ಲ ಅನ್ಬಿಟ್ಟು ಆ ಮನೆಯಿಂದ ಆಚೆ ಬರ್ತಾರೆ. ಕೇಲಬ್ ಕೂಡ ಬರ್ತಾನೆ. ಬಂದ್ಬಿಟ್ಟು ನಡಿ ಎಂದು ಹೋಗೋಣ ಅಂತ ಇರಬೇಕಾದ್ರೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರೋನೊಬ್ಬ ಬಂದ್ಬಿಟ್ಟು ಕೇಲಬ್ ಮೇಲೆ ಇವರೆಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾನೆ ಒಂದು ಇದರಿಂದ. ಯಾಕೆಂದ್ರೆ ತೊಮ್ಮದಿ ಸತ್ತೋಗಿರೋದ್ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತದಲ್ಲ, ಯಾರು ಮನೆ ಚೆಂದ ಹೋಗ್ಬಾರ್ದು ಅಂತ ಹೇಳಿರ್ತಾರಲ್ಲ, ಇವ್ರು ಹೋಗ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ ಲಾಕ್ ಮಾಡಿ ಇವನ್ನ ಇಟ್ಕೊಂಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇವನು ಸ್ಪೈಡರ್ಸ್ ಗಳಲ್ಲಿ ಅಟ್ಯಾಕ್ ಮಾಡಿದ್ದೆ, ನೀನ್ ನಮ್ ಜೊತೆ ಬರ್ಲಿಲ್ಲ ಸತ್ತೋಗ್ತಿ ಅಂತ. ಅವ್ನು ಇದನ್ನ ನಂಬ್ತಾನೆ ಇರೋದಿಲ್ಲ. ಕೇಲಬ್ನ ಒಂದು ರೂಮ್ಗೆ ಹೋಗಕ್ಕೆ ಅಂತ ನೋಡ್ತಾನೆ. ಇನ್ಸೆಕ್ಟ್ ಗಳನ್ನೆಲ್ಲ ಸಾಕಿರ್ತಾನೆ ಆ ರೂಮ್ಗೆ. ಇವನು ಕೂಡ ತಡಿತಾನೆ, ಹೋಗ್ಬೇಡ ಕಣೋ ಅಲ್ಲಿ ಸ್ಪೈಡರ್ಸ್ ಗಳ ಇದೆ ಅಂತ ಹೇಳ್ತಾ ಇರ್ತಾನೆ. ಇವ್ನು ನಂಬ್ತಾನೆ ಇರೋದಿಲ್ಲ. ಆ ರೂಮಲ್ಲಿ ಏನೋ ಒಂದು ಮುಚ್ಚಿಕ್ಬಿಟ್ಟು ನಮಗೆ ಸುಳ್ಳು ಹೇಳ್ತಾ ಇದೆಯಾ ಅಂತ. ಹಾಗಾಗಿ ಇವನ್ಗೂ ಕೂಡ ಕೋಪ ಬಂದ್ಬಿಟ್ಟು ಸರಿ ಏನಾರ ಮಾಡ್ಕೊಂಡು ಸಾಯಿ ಹೋಗ್ಬಿಟ್ಟು ಕಳಿಸ್ತಾನ. ಅವನು ಕೂಡ ಕೇಲಬು ಇನ್ಸೈಟ್ ಗಳನ್ನ ಸಾಕಿರ್ತಾನಲ್ಲ ಆ ಒಂದು ರೂಮ್ ಒಳಗಡೆಗೆ ಬರ್ತಾನೆ. ಇವನು ಫಸ್ಟ್ ಟೈಮ್ ಒಂದು ಶೂ ಬಾಕ್ಸ್ ಒಳಗಡೆ ಕೂಡಿಕಿದ್ನಲ್ಲ, ಆ ಶೂ ಬಾಕ್ಸ್ ನ ಓಪನ್ ಮಾಡ್ತಿರ್ಬೇಕಾದ್ರೆ ಇವನ್ ಮೇಲೆ ಎಲ್ಲಾ ಸ್ಪೈಡರ್ಸ್ ಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಇದನ್ನ ಕೇಲಬ್ ನೋಡ್ಬಿಟ್ಟು ಇವರೆಲ್ಲರನ್ನು ಕರ್ಕೊಂಡು ಅಲ್ಲಿಂದ ಓಡೋಗೋಕ್ ನೋಡ್ತಾನೆ. ಆ ಬಿಲ್ಡಿಂಗ್ ಇಂದ ಆಚೆ ಹೋಗೋಣಂತ ಎಂಟ್ರೆನ್ಸ್ ಗೆ ಹೋಗಿ ನೋಡಿದ್ರೆ ಆ ಸ್ಪೈಡರ್ಸ್ ಗಳು ತನ್ನ ವೆಬ್ಬಿಂದ ಪೂರ್ತಿ ಕವರ್ ಮಾಡಕ್ ಬಿಟ್ಟಿರ್ತವೆ. ನೋಡಿದ್ರು ಅಲ್ಲೂ ಕೂಡ ಇಷ್ಟೊಂದು ಸ್ಪೈಡರ್ಸ್ ಗಳು ಇರ್ತವೆ. ಇದರಿಂದ ಪಾರ್ಕಿಂಗ್ ಲಾಟ್ ಇಂದ ಹೋಗ್ಬಿಡೋಣ ಅನ್ಬಿಟ್ಟು ಆ ಒಂದು ದಾರಿಲಿ ಹೋಗೋಣ ಅಂತ ನೋಡ್ತಾರೆ. ಒಂದ್ ನಿಮಿಷ ಇವ್ರುಗಳೇ ಶಾಕ್ ಆಗಿ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಸುಮಾರು ಸ್ಪೈಡರ್ಸ್ ಅಲ್ಲೇ ಇರುತ್ತೆ. ಫುಲ್ಲು ಭಯ ಹತ್ಕೊಂಡ್ಬಿಡುತ್ತೆ ಇವ್ರಿಗಂತೂ. ಮತ್ತೆ ಇವರು ಅವಾಗ ಒಂದು ಅಬ್ಸರ್ವ್ ಮಾಡ್ತಾರೆ, ಈ ಸ್ಪೈಡರ್ಸ್ ಗಳು ಲೈಟ್ ಆನ್ ಆಗಿದ್ದಾಗ ಮೂವ್ ಆಗಲ್ಲ, ಅಲ್ಲೇ ಸ್ಟಾಪ್ ಆಗಿರ್ತವೆ. ಬಟ್ ಅದೇ ಯಾವಾಗ ಲೈಟ್ ಆಫ್ ಆಗುತ್ತೆ ಇವು ಮೂವ್ ಮಾಡಕ್ ಶುರು ಮಾಡ್ತವೆ. ಇದರಿಂದ ಅಲ್ಲೇ ಒಂದು ಲೈಟ್ ಇರುತ್ತೆ. ಅದರ ಲೈಟ್ ಒಂದು 15 ಸೆಕೆಂಡ್ ವರೆಗೂ ಆನ್ ಆಗಿರುತ್ತೆ. ಆಮೇಲೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಸೆನ್ಸರ್ ಇರುತ್ತೆ ಅದಕ್ಕೆ. ಇದರಿಂದ ನಾನು ಈ ಲೈಟ್ ನ ಪ್ರೆಸ್ ಮಾಡಿ ಇಟ್ಕೊಂಡೇ ಇರ್ತೀನಿ, ನೀವೆಲ್ಲರೂ ಕೂಡ ಆ ಕಡೆಗೆ ಹೋಗ್ಬಿಡಿ, ನಾನು ಈ ಲೈಟ್ ಆಫ್ ಆಗೋಷ್ಟಲ್ಲಿ ನಾನು ಕೂಡ ಬೇಗ ಆ ಕಡೆಗೆ ಓಡ್ ಬಂದ್ಬಿಡ್ತೀನಿ ಅಂತ ಒಂದು ಐಡಿಯಾನ ಕೊಡ್ತಾರೆ. ಇವ್ರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅದೇ ರೀತಿ ಮಾಡೋಣ ಅಂತ ಇವರೆಲ್ಲರೂ ಕೂಡ ಆ ಸೈಡ್ ಹೋಗ್ತಾರೆ. ಇವಳು ಲೈಟ್ ನ ಪ್ರೆಸ್ ಮಾಡಿ ಇಟ್ಕೊಂಡಿರ್ತಾಳೆ. ಇವಳು ಕೂಡ ಟಕ್ಕನಿಗೆ ಆ ಲೈಟ್ ಇಂದ ಕೈ ಬಿಟ್ಬಿಟ್ಟು ಇವಳು ಕೂಡ ಮೂವ್ ಆಗಕ್ ಶುರು ಆಗ್ತಾಳೆ. ಆದ್ರೆ ಅರ್ಧ ದಾರಿ ಬಂದಿದ ತಕ್ಷಣ ಟಕ್ಕನಿಗೆ ಲೈಟ್ ಆಫ್ ಆಗ್ಬಿಡುತ್ತೆ. ಆದ್ರೂ ಕೂಡ ಕಷ್ಟ ಪಡ್ಕೊಂತಾನೆ ಇದ್ರಂತ ಒಂದು ಬೆಂಕಿ ಬಣ್ಣದಿಂದ ಬೆಂಕಿ ಹಚ್ಚಿ ಆಗೋ ಈಗ ಮಾಡಿ ಇವ್ರ ಕಡೆಗೆ ವಾಪಸ್ ಬಂದ್ಬಿಡ್ತಾಳೆ. ಇವಳು ಆ ಸೈಡಿಗೆ ಬಂದ್ಬಿಟ್ಟು ಅಲ್ಲಿಂದ ಆಚೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ. ಬಟ್ ಆದ್ರೆ ಆ ಡೋರ್ ನ ಯಾರು ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ, ಯಾರು ಅಂತ ಗೊತ್ತಿರೋದಿಲ್ಲ ಇವ್ರಿಗೆ. ಆ ಕಡೆಗೆ ಹೋಗೋಕೆ ಬಿಡ್ತಾ ಇರೋದಿಲ್ಲ. ಇವ್ರು ಕೂಡ ಡೋರ್ ಓಪನ್ ಮಾಡಿ ಅಂತ ಪಡ್ಕೋತಾ ಇರ್ತಾರೆ. ಡೋರ್ ನ ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತೆ ಅಲ್ಲಿ ನೋಡ್ತಿದ್ದಂಗೆನೆ ಕೆಲವೊಂದು ಸ್ಪ್ರೇಗನ ಅಲ್ಲಿಗೆ ಬಿಟ್ಬಿಡ್ತಾರೆ. ಕರೆಂಟ್ ಹೊಂಟೋಗ್ಬಿಡುತ್ತೆ. ಅಲ್ಲಿ ಏನು ಕಾಣಿಸೋದೇ ಇಲ್ಲ. ಇದರಿಂದ ಇವರು ಆ ಜಾಗದಿಂದ ಓಡ್ ಬರಕ್ಕೆ ಟ್ರೈ ಮಾಡ್ತಾರೆ. ಓಡ್ ಬರ್ತಾರೆ ಕೂಡ ಅಲ್ಲಿಂದ ಆಚೆ ಬಂದ್ಬಿಟ್ಟು ನೋಡಿದಾಗ ಜಾರ್ಡಿ ಕಾಣಿಸ್ತಾ ಇರೋದಿಲ್ಲ. ಜಾರ್ಡಿ ಇರೋದೇ ಇಲ್ಲ ಅಂತ ಹುಡುಕ್ತಾರೆ, ಸಿಗೋದಿಲ್ಲ. ಇವರು ಜಾರ್ಡಿ ಇನ್ನೂ ಆ ರೂಮ್ ಒಳಗಡೆ ಇರಬಹುದು ಅನ್ಬಿಟ್ಟು ಮತ್ತೆ ಆ ರೂಮ್ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿನ ಕಚ್ಚಿ ತನ್ನ ವೆಬ್ಬಿಂದ ಕಟ್ ಆಗ್ಬಿಟ್ಟಿರುತ್ತೆ. ಜಾರ್ಡಿ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಅವನಿಗೂ ಬೇರೆ ವಿಧಿ ಕಾಣ್ದಲೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂದ್ಬಿಟ್ಟು ಡೋರ್ ನ ಲಾಕ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಇಲ್ಲಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ತನ್ನ ಬಾಯ್ ಫ್ರೆಂಡ್ ಇಂದ ಕಳ್ಕೊಂಡಿರೋದನ್ನ ನೋಡಿ ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾಳೆ. ಈ ಕಡೆ ಮ್ಯಾಥ್ಯೂ ಒಂದ್ ಕಡೆ ನೋಡ್ತಾನೆ, ಒಂದು ಸ್ಪೈಡರ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇರುತ್ತೆ. ಇದರಿಂದ ಇವರೆಲ್ಲರನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಅದ್ರೊಳಗಡೆ ಒಂದು ಫೈರ್ ಪಟಾಕಿ ತರ ಏನೋ ಇರುತ್ತೆ, ಅದನ್ನ ಹಚ್ಕೋತಾರೆ. ಈಗಂತೂ ಸಖತ್ತಾಗಿ ಬೇಜಾರಾಗ್ತಾ ಇರುತ್ತೆ ಎಲ್ಲರಿಗೂ. ಜಾರ್ಡಿನ ಕಳ್ಕೊಂಡಿರೋದ್ರಂತೂ ಲೀಲಾ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾಳೆ, ಇವನು ನನ್ನಿಂದೇನು ಇದಾಗಿದೆ ಅಂದ್ಬಿಟ್ಟು ಇವನು ಕೂಡ ಸಿಕ್ಕಾಪಟ್ಟೆ ಅಳ್ತಕ್ಕೆ ಶುರು ಮಾಡ್ತಾನೆ. ಆಗ ಮ್ಯಾಥ್ಯೂಸು ಈ ರೀತಿ ಅಳ್ಕೊಂಡ್ ಕೂತ್ಕೊಂಡ್ರೆ ಆಗೋದೇ ಇಲ್ಲ, ಇಲ್ಲಿಂದ ಹೇಗಾದ್ರೂ ಮಾಡಿ ನಾವು ಹೊರಗಡೆ ಹೋಗ್ಬೇಕು ಅಂದಾಗ ಕೆಲವು ಏನ್ ಮಾಡ್ಬೇಕಾಗ ನಾವು ಏನು ಗೊತ್ತಾಗ್ತಾ ಇಲ್ಲ ಅಂದಾಗ ಮ್ಯಾಥ್ಯೂ ಈಗ ನಮ್ಮ ಹತ್ರ ಸ್ವಲ್ಪ ಬೆಂಕಿ ತರಿಸೋ ಕೆಲವು ವಸ್ತುಗಳಿವೆ, ಅದನ್ನ ಯೂಸ್ ಮಾಡ್ಕೊಂಡೆ ನಾವು ಫುಲ್ಲು ಮಾಡಿ ಮೇಕ್ ಹೋಗ್ಬೇಕು, ಅಲ್ಲಿಂದ ಏನಾದ್ರು ಸಹಾಯ ಕೇಳ್ಬೇಕು ಅಂತ. ಇವರೆಲ್ಲರೂ ಕೂಡ ಸರಿ ಆಯ್ತು ಹಂಗೆ ಮಾಡೋಣ ಅನ್ಬಿಟ್ಟು ಅದ್ರಲ್ಲಿ ಒಂದು ಸಮಥಿಂಗ್ ಏನೋ ಒಂದು ಬೆಂಕಿನ ತರಿಸ್ತಾರೆ. ಬೆಂಕಿನ ತರಿಸ್ಬಿಟ್ಟು ಮನೆ ಆಚೆಗಡೆ ಬಂದು 5th ಫ್ಲೋರ್ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ನೋಡಿದ್ರೆ ಸ್ಪೈಡರ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗಿರ್ತವೆ. ಆದ್ರೆ ಬೆಂಕಿ ಇರೋದ್ರಿಂದ ಅವು ಇನ್ನೂ ಹಂಗೆ ಸ್ಟಕ್ ಆಗಿರ್ತವೆ. ಆಗ ಕೆಲವು ಒಂದು ಬಾಟ್ಲ್ ಒಳಗಡೆ ಪೆಟ್ರೋಲ್ ತುಂಬಿ ಅದಕ್ಕೆ ಬೆಂಕಿ ಹಚ್ಚಿ ಆ ಸ್ಪೈಡರ್ ಕಡೆಗೆ ಎಸ್ಬಿಡ್ತಾನೆ. ಅದರಿಂದ ಬೊಗ್ಗನ್ನು ಕತ್ಕೊಂಡಿರೋದ್ರಿಂದ ಎಲ್ಲ ಕೂಡ ಅಟ್ಯಾಕ್ ಮಾಡಕ್ ಬರುತ್ತೆ. ಇದರಿಂದ ತಪ್ಪಿಸ್ಕೊಂಡು ಎಲ್ಲ ಕೂಡ ಓಡಕ್ ಶುರು ಮಾಡ್ತಾರೆ. ಅವುಗಳು ಏನ್ ಬಿಡ್ತಾ ಇರೋದಿಲ್ಲ, ಇವ್ರುಗಳನ್ನ ಅಡ್ಡಾಡ್ಕೊಂಡೇ ಬರ್ತಾ ಇರ್ತವೆ. ಆದ್ರೆ ಇವರಂತೂ ಅಲ್ಲಿಂದ ಹಾಗೆ ಮಾಡಿ ಒಂದು ರೂಮ್ಗೆ ಬಂದ್ಬಿಡ್ತಾರೆ. ಆ ಮಾಡಿ ಮೇಲಿಂದ ಸಹಾಯ ಕೇಳೋಕೆ ಯಾವುದೇ ರೀತಿಯ ವಸ್ತುಗಳು ಇರೋದೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದಲೇ ಬೇಜಾರಾಗಿ ಕೂತಿರ್ತಾರೆ. ಜಾರ್ಡಿ ಡೆತ್ ಆಗಿರೋದ್ರಿಂದ ಲೀಲಾ ತುಂಬಾ ಬೇಜಾರಾಗಿರ್ತಾಳಲ್ಲ, ಅವಳನ್ನ ಸಮಾಧಾನ ಮಾಡೋಣ ಅನ್ಬಿಟ್ಟು ಕೆಲವು ಅವಳ ಹತ್ರ ಹೋಗ್ತಾನೆ. ಆಗ ಅವಳು ನೀನು ಜಾರ್ಡಿ ಜೊತೆ ಏನ್ ಮಾತಾಡಲ್ಲ ಅಂತ ಕೇಳ್ತಾಳೆ. ಆಗ ಅವನು ಚಿಕ್ಕ ವಯಸ್ಸಿರಿದ್ದ ಒಂದು ವಿಷಯನ ಹೇಳ್ತಾನೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇದೇ ರೀತಿ ಕೆಲವು ಇನ್ಸೆಕ್ಟ್ಸ್ ಗಳನ್ನೆಲ್ಲ ಹಿಡ್ಕೊಂಡು ಕೂಡಿಕೋತಾ ಇರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಹುಳ ಈ ಜಾರ್ಡಿಗೆ ಕಾಲಿಗೆ ಕಚ್ಬಿಟ್ಟಿರುತ್ತೆ. ಇದರಿಂದ ಅವನಿಗೆ ಫುಲ್ ಇನ್ಫೆಕ್ಷನ್ ಆಗಿ ಅವನಿಗೆ ಆಪರೇಷನ್ ಮಾಡಿರ್ತಾರೆ. ಪೊಲೀಸ್ನವರು ಇದು ಹೆಂಗಾಯ್ತು ಅಂತ ಕೇಳಿದಾಗ ಇವನು ಇರೋ ನಿಜನೆಲ್ಲ ಹೇಳ್ಬಿಡ್ತಾನೆ. ಕೆಲವು ಹುಳಗಳನ್ನೆಲ್ಲ ಸಾಕೊಂಡಿದ್ದಾನೆ, ಅದೇ ರೀತಿ ಈ ರೀತಿ ನಡೆಸ್ತಾ ಇದ್ದಾನೆ ಅಂದ್ಬಿಟ್ಟು ಎಲ್ಲ ಕೂಡ ಹೇಳಿದಾಗ ಇದರಿಂದ ಇವನ್ ಜೊತೆ ಮಾತಾಡನೆ ಬಿಟ್ಬಿಟ್ಟಿರ್ತಾನೆ ಚಿಕ್ಕ ವಯಸ್ಸಿಂದನೂ ಕೂಡ. ಇದಾದ್ಮೇಲೆ ಇವರು ಶಾಲ್ಗಳನ್ನೆಲ್ಲ ಕಿತ್ಕೊಂಡು ಹೆಲ್ಪ್ ಗಳಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಪೊಲೀಸ್ ಆಫೀಸರ್ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಬಂದಾಗ ನಾವು ಇನ್ಫೆಕ್ಟ್ ಆಗಿಲ್ಲ ಅಂತ ಇವ್ರು ಹೇಳ್ತಾ ಇರ್ತಾರೆ. ಆದ್ರೆ ಇವ್ರು ಅವ್ರು ಕೇಳ್ತಾನೆ ಇರಲಿಲ್ಲ. ಮೋಸ್ಟ್ಲಿ ಇವ್ರು ಇನ್ಫೆಕ್ಟ್ ಆಗಿರ್ಬೋದು, ದೂರ ಇರಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನೋಡ್ತಿದ್ದಂಗ ಇವ್ರು ಮಧ್ಯಾಹ್ನ ಜಗಳ ಹಾಕಕ್ ಶುರು ಆಗ್ಬಿಡುತ್ತೆ. ನೋಡಿದ್ರೆ ಪೊಲೀಸ್ನವರಲ್ಲಿ ಇವ್ರಿಗೆ ಹಾಕೊಂಡು ಚೆನ್ನಾಗಿ ಹೊಡೆಯಕ್ ಶುರು ಆಗ್ಬಿಡ್ತಾರೆ. ಯಾಕೆಂದ್ರೆ ಇವ್ರ ಹತ್ರ ಬರಬೇಡಿ ಅಂದ್ರು ಇವ್ರ ಹತ್ರ ಹೋಗ್ತಾ ಇರ್ತಾರೆ. ಅದು
ಅದಕ್ಕೋಸ್ಕರ ಸರಿಸರಿಯಾಗಿ ಹೊಡಿತಾ ಇರ್ತಾರೆ. ಮ್ಯಾಥ್ಯೂಸ್ ನ ಒಬ್ಬ ಪೊಲೀಸ್ ಆಫೀಸರ್ ಕತ್ನ ಹಿಡಿದ್ಬಿಟ್ಟು ಗಟ್ಟಿಗೆ ಅಮುಕ್ತಾ ಇರ್ತಾನೆ. ಅವ್ನಿಗೆ ಉಸಿರಾಡಕ್ ಆಗ್ತಾ ಇರೋದಿಲ್ಲ. ಇದರಿಂದ ಕೇಲಬ್ ಪಕ್ಕ ಒಂದು ಗನ್ ಬಿದ್ದಿರುತ್ತೆ. ಅದನ್ನ ಎತ್ತಿ ತನ್ನ ಫ್ರೆಂಡ್ ನ ಕಾಪಾಡ್ಬೇಕು ಅಂದ್ಬಿಟ್ಟು ಆ ಪೊಲೀಸ್ ಆಫೀಸರ್ ನ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾನೆ. ಬಟ್ ಆದ್ರೂ ಕೂಡ ಪೊಲೀಸ್ನವ್ರು ಬಿಡೋದಿಲ್ಲ. ಆಗೋ ಈಗ ಮಾಡಿ ಇವ್ರೆಲ್ಲರಿಗೂ ಸರ್ ಹೊಡೆದು ಇವ್ರನ್ನ ಪ್ರಜ್ಞೆ ತಪ್ಪಿಸಿ ಲಾಕ್ ಮಾಡಿಕೋತಾರೆ. ಕೇಲಬ್ ಕಣ್ಬಿಟ್ಟಾಗ ಇವನೊಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಲಾಕ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿದ್ದಂತ ಎಲ್ಲಾ ಸ್ಪೈಡರ್ಸ್ ಗಳನ್ನೆಲ್ಲ ಸ್ಪ್ರೇ ಮಾಡಿ ಸಾಯಿಸಿ ಎಲ್ಲಾನು ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಆ ಪೊಲೀಸ್ ನ ಟೀಮ್ ಬಂದ್ಬಿಟ್ಟು ಹಿಂಗೆ ಬುದ್ಧಿ ಇದೆಯಾ, ನಮ್ ಟೀಮ್ ಒಬ್ಬನ ಸಾಯಿಸಿದ್ಯಲ್ಲ. ಆಗ ಇವನು ಕೂಡ ಅವನ ಮೇಲೆ ಚೆನ್ನಾಗಿ ಬೈತಾನೆ. ನಾವ್ ಇಲ್ಲಿಂದ ಆಚೆ ಬರೋಕ್ ಟ್ರೈ ಮಾಡ್ದು, ಆದ್ರೆ ನೀವೆಂತೂ ನಮಗೆ ಬಾಗ್ಲು ತೆಗಿಲಿಲ್ಲ, ನಿಮ್ಮಿಂದ ನಮ್ ಜೊತೆ ಇದ್ದ ಒಬ್ಬ ಕೂಡ ಸತ್ತೋಗಿದ್ದಾನೆ ಅಂತ. ಅವಾಗ್ಲೇ ಇವರು ಈ ಪಾರ್ಕಿಂಗ್ ಲಾಟ್ ಬರಕ್ ನೋಡಿದಾಗ ಡೋರ್ ಲಾಕ್ ಆಗಿದ್ದಲ್ಲ, ಅದು ಯಾರು ಮಾಡಿರೋದಲ್ಲ, ಇವರೇ ಮಾಡಿರ್ತಾರೆ. ಆ ಸ್ಪೈಡರ್ಸ್ ಗಳು ಆಚೆ ಬರಬಾರ್ದು ಅಂತ. ಅದಕ್ಕೋಸ್ಕರ ಇವನು ಅವನ ಮೇಲೆ ಚೆನ್ನಾಗಿ ಬೈದಾಕ್ಬಿಡ್ತಾನೆ ಕೇಲಬ್. ಇದಾದ್ಮೇಲೆ ಕೇಲಬ್ ನೋಡ್ತಾನೆ ಫ್ರೆಂಡ್ ಮ್ಯಾಥ್ಯೂ ಇದಾನಲ್ಲ, ಅವ್ನ್ಗೆ ಯಾವ್ದೋ ಒಂದು ಸ್ಪೈಡರ್ ಕಚ್ಬಿಟ್ಟಿರುತ್ತೆ. ಅವ್ನ್ ಪೂರ್ತಿ ಇನ್ಫೆಕ್ಟ್ ಆಗೋಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಅವ್ನ್ ಕಚ್ಚಿರೋದ್ರಿಂದ ನೋಡು, ನಾನು ಇವರೆಲ್ಲರನ್ನು ಕೂಡ ಆಚೆ ಕರ್ಕೊಂಡು ಹೊಂಟೋಗ್ಬಿಡು, ನಾನು ಹೇಗೋ ಈಗ ಮಾಡಿ ಆ ಸ್ಪೈಡರ್ಸ್ ಇರೋ ರೂಮ್ ಬಾಗ್ಲನ್ನ ಓಪನ್ ಮಾಡ್ಬಿಡ್ತೀನಿ. ಆಗ ಸ್ಪೈಡರ್ಸ್ ಎಲ್ಲ ಇಲ್ಲಿ ಬರ್ತವೆ, ನೀನ್ ಆರಾಮಾಗಿ ಇವಳನ್ನ ಕರ್ಕೊಂಡು ಆಚೆ ಹೋಗ್ಬಿಡು, ನಿಮ್ಗೂ ಕೂಡ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಬಿಡು. ಆಗ ಎಲ್ಲ ತಪ್ಪು ನನ್ನ ಮೇಲೆ ಬರುತ್ತೆ, ನೀನ್ ಸೇಫ್ ಆಗ್ತೀಯಾ ಅಂತ. ಆದ್ರೆ ಇವ್ನು ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಮಾಡ್ಬೇಡ ಕಣೋ, ಹೇಗಾರು ಮಾಡಿ ನಾವೆಲ್ಲ ಬಿಡ್ಸ್ಕೊಂಡು ಹೋಗೋಣ, ಬೇಡ ಅಂತ ಹೇಳ್ತಾ ಇರ್ತಾನೆ. ಇವ್ನು ಕೇಳ್ತಾನೆ ಇರೋದಿಲ್ಲ. ನಾನು ಮಾಡ್ತೀನಿ ಅನ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ಬಿಟ್ಟು ಆ ಒಂದು ಲೈಟ್ ನ ಆಫ್ ಮಾಡ್ಬಿಟ್ಟು ಸೀದಾ ಓಡೋಗ್ತಾನೆ. ಆ ಸ್ಪೈಡರ್ ಅಂತ ರೂಮ್ ನ ಡೋರ್ ನ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕಿರೋ ತಾಕದಲ್ಲಿರೋ ಎಲ್ಲಾ ಸ್ಪೈಡರ್ಸ್ ಗಳು ಆಚೆ ಬಂದ್ಬಿಡ್ತವೆ. ಇವ್ ಸೋಲ್ಜರ್ಸ್ ಗಳೆಲ್ಲ ಆ ಸ್ಪೈಡರ್ಸ್ ಮೇಲ್ಗಡೆ ಶೂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೆಲವುಗಳು ಸತ್ತೋಗ್ತಾ ಇರ್ತವೆ, ಇನ್ ಕೆಲವುಗಳು ಇವಳ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಈ ಗ್ಯಾಪ್ ಅಲ್ಲಿ ಎಲ್ಲ ಕೂಡ ಬೇರೆ ಆಗಿ ಹೋಗ್ಬಿಡ್ತಾರೆ. ಲೀಲಾ ಮತ್ತೆ ಕೆಲವಿಬ್ರು ಕೂಡ ಒಂದ್ ಕಡೆ ಬಂದ್ಬಿಡ್ತಾರೆ. ಇವಳ ತಂಗಿ ಸಪರೇಟ್ ಆಗಿಬಿಡ್ತಾಳೆ. ಹಾಗಾಗಿ ಲೀಲಾಗೆ ನೀನ್ ಹೇಗಾದ್ರೂ ಮಾಡಿ ಹೋಗ್ಬಿಟ್ಟು ನಿಮ್ಮ ಕಾರ್ ತಂದಿದ್ದೀರಲ್ಲ, ಆ ಕಾರ್ ಒಳಗಡೆ ಕೂತ್ಕೊಳ್ಳಿ, ನಾನು ಹೋಗ್ಬಿಟ್ಟು ನನ್ನ ತಂಗಿನ ಕರ್ಕೊಂಡ್ ಬರ್ತೀನಿ ಅಂತ. ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಇವಳು ಒಂದು ಕಾರ್ನ ತರಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಇವನು ಅವ್ರ ತಂಗಿ ಒಂದ್ ಕಡೆ ಕೂತಿರ್ತಾಳಲ್ಲ, ಅವಳನ್ನ ಕರ್ಕೊಂಡ್ ಬರೋಂತ ಹೋಗ್ತಾ ಇರ್ಬೇಕಾದ್ರೆ ಇವ್ನ ಕಾಲಿಗೆ ಬುಲೆಟ್ ಬಿದ್ಬಿಡುತ್ತೆ ಮಿಸ್ ಆಗಿ. ಇವನ್ನ ಎತ್ಕೊಂಡು ಇವ್ರ ತಂಗಿ ಒಂದು ಆಂಬುಲೆನ್ಸ್ ಒಳಗಡೆ ಹಾಕ್ತಾಳೆ. ಹಾಕ್ಬಿಟ್ಟು ಇವನ್ಗೆ ಕಾಲಿಗೆ ಒಂದು ಬುಲೆಟ್ ಬಿದ್ದಿತ್ತಲ್ಲ, ಬ್ಲೀಡ್ ಆಗ್ತಾ ಇರುತ್ತೆ, ಅದನ್ನ ತಡಿಬೇಕು ಅಂದ್ಬಿಟ್ಟು ಟೈಟಾಗಿ ಒಂದು ಬಟ್ಟೆನ ಕಟ್ತಾಳೆ. ಮತ್ತೆ ನೋಡಿದ್ರೆ ಆ ಆಂಬುಲೆನ್ಸ್ ಒಳಗಡೆನೆ ಸ್ಪೈಡರ್ಸ್ ಗಳು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಆಗ ಟಕ್ಕನಂಗೆ ಲೀಲಾ ಇದ್ದಾಳಲ್ಲ, ಅವಳನ್ನ ಒಂದು ಕಾರಿಂದ ಫ್ಲಾಶ್ ಲೈಟ್ ನ ಜೋರಾಗಿ ಬಿಡ್ತಾಳೆ. ಇದರಿಂದ ಅವುಗಳೆಲ್ಲ ಹೆದರ್ಕೊಂಡು ಸೈಡ್ಗೆ ಹೋಗ್ಬಿಡುತ್ತೆ. ಇವರಿಬ್ರು ಕೂಡ ಹೆಂಗೋ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಇಬ್ರು ಕೂಡ ಶಿಸ್ತಾಗಿ ಓಡೋಗ್ಬಿಟ್ಟು ಆ ಕಾರ್ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ. ಕುತ್ಕೊಂಡು ಅಲ್ಲಿಂದ ಹೋಗಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಟಕ್ಕನಂಗ್ ನೋಡ್ತಾರೆ, ಇವ್ರ ಮುಂದಾಗಡೆ ಒಂದು ದೊಡ್ಡ ಸ್ಪೈಡರೇ ಬಂದ್ ನಿಂತಿರುತ್ತೆ. ಆದ್ರೆ ಫ್ಲಾಶ್ ಲೈಟ್ ಗೆ ಅದು ಮೂವ್ ಆಗ್ತಾ ಇರೋದಿಲ್ಲ, ಹಂಗೆ ನಿಂತಿರುತ್ತೆ. ಮತ್ತೆ ಪಾರ್ಕಿಂಗ್ ಲಾಟ್ ಇಂದ ಆಚೆ ಹೋಗಕ್ಕೆ ಅಂತ ನೋಡ್ತಾರೆ, ಆದ್ರೆ ಶಟರ್ ಕ್ಲೋಸ್ ಆಗಿರುತ್ತೆ. ಅದನ್ನ ಓಪನ್ ಮಾಡ್ಬೇಕಾಗಿರುತ್ತೆ ಯಾರೋ ಒಬ್ರು. ನಾನು ಹೋಗ್ಬಿಟ್ಟು ಅದನ್ನ ಓಪನ್ ಮಾಡ್ತೀನಿ, ನಂಗೇನಾರು ಆದ್ರೆ ನೀವು ಬೇಗ ಕಾರ್ ಹತ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಕೆಳಗಡೆ ಇಳಿತಾನೆ. ಇಳಿದ್ಬಿಟ್ಟು ಆ ಸ್ಪೈಡರ್ ನ ನೋಡ್ತಾನೆ, ಅದು ಮೂವ್ ಆಗ್ತಾ ಇರೋದಿಲ್ಲ. ಅದರಿಂದ ಟಾರ್ಚ್ ನ ಆಫ್ ಮಾಡು ಅಂತ ಹೇಳ್ತಾನೆ. ಅವಳು ಆಫ್ ಮಾಡಿದ ತಕ್ಷಣ ಆ ಸ್ಪೈಡರ್ ಇವನಿಗೇನು ಮಾಡೋದಿಲ್ಲ, ಅಲ್ಲಿಂದ ಹೊಂಟೋಗ್ಬಿಡುತ್ತೆ. ಇವನು ಬೇಗ ಹೋಗಿ ಆ ಪಾರ್ಕಿಂಗ್ ಲಾಟ್ ಇರೋ ಶಟರ್ ನ ಓಪನ್ ಮಾಡ್ಬಿಡ್ತಾನೆ. ಟಕ್ಕನಿಗೆ ಇವ್ರು ಕಾರ್ನ ಎತ್ಕೊಂಡು ಅಲ್ಲಿಂದ ಶಿಸ್ತಾಗಿ ಪಾಸ್ ಆಗ್ಬಿಡ್ತಾರೆ. ಮತ್ತೆ ಆ ಪೊಲೀಸ್ನವರೆಲ್ಲ ಏನಾದ್ರು ಅಂದ್ರೆ, ಆ ಪೊಲೀಸ್ನವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ, ಕೆಲವರು ಮಾತ್ರ ಬದುಕೊಂಡಿರ್ತಾರೆ ಅಷ್ಟೇ. ಮತ್ತೆ ನೋಡಿದ್ರೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಯಾರೇ ಸತ್ತೋದ್ರು ಅವರೆಲ್ಲರಿಗೂ ಒಂದು ಫಿಲ್ರಲ್ ನ ಮಾಡಿ ಅವ್ರನ್ನ ಒಂದು ನೆನ್ಸ್ಕೋತಾ ಇರ್ತಾರೆ. ಮತ್ತೆ ಇವ್ರು ಇದ್ದಂತ ಒಂದು ಬಿಲ್ಡಿಂಗ್ ಇರುತ್ತಲ್ಲ, ಅದನ್ನ ಪೂರ್ತಿ ಡೆಮೊಲಿಷನ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಯಾವ್ದಾರ ಸ್ಪೈಡರ್ಸ್ ಬದುಕಿದ್ರೆ ಅಲ್ಲೇ ಸತ್ತೋಗ್ಬಿಡ್ಲಿ ಅಂದ್ಬಿಟ್ಟು ಆ ಒಂದು ಬಿಲ್ಡಿಂಗ್ ನೇ ಡೆಮೊಲಿಷನ್ ಮಾಡ್ಬಿಡ್ತಾರೆ. ಇವ್ರಿಗೂ ಕೂಡ ಬೇಜಾರಾಗುತ್ತೆ ತಮ್ಮ ಮನೆನ ಕಳ್ಕೊಂಡಿರೋದನ್ನ ನೋಡಿ. ಮತ್ತೆ ನಮ್ಗೆ ಇಲ್ಲಿ ಕೇಲಬ್ನ ತೋರಿಸ್ತಾನೆ. ಕೇಲಬ್ ಅವ್ನ ಜೊತೆ ಚಿಕ್ಕ ವಯಸ್ಸಿಂದ ತೆಗೆಸ್ಕೊಂಡಿದ್ದಾನೆ ಒಂದು ಫೋಟೋ ಗಾಡಿ ಜೊತೆ. ಆ ಫೋಟೋನ ಹಾಗೆ ನೋಡ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾನೆ. ಆಗ ಅವನ ಹತ್ರ ಒಂದು ಸ್ಪೈಡರ್ ಬರುತ್ತೆ. ಈಗ ಇವನ್ಗೂ ಗೊತ್ತಾಗುತ್ತೆ ಈ ಸ್ಪೈಡರ್ಸ್ ಗಳೆಲ್ಲ ಅವ್ರ ಜಾಗದಲ್ಲಿ ಅವುಗಳು ಇರ್ಬೇಕು, ಇದಕ್ಕೆ ಹಿಂಸೆ ಕೊಟ್ರೆ ಅವು ಕೂಡ ನಮ್ಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಅನ್ಬಿಟ್ಟು ಸ್ಪೈಡರ್ ನ ಮತ್ತೆ ವಾಪಸ್ ಅಲ್ಲಿಗೆ ಬಿಟ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಏನಾದ್ರು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದ್ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ನನಗೆ ಗೊತ್ತು ನಿಮ್ಗೆ ಕೆಲವು ವಾಯ್ಸ್ ಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಆದಷ್ಟು ಬೇಗ ನನ್ನ ಒಂದು ವಾಯ್ಸ್ ಇನ್ನೂ ಕ್ಲಿಯರ್ ಆಗಿ ಕ್ರಿಸ್ಪಿ ಆಗಿ ತರೋಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.